ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ನೀವು ಇವತ್ತು ಮರ್ತಿರ್ಬೋದು, ಏಡ್ಸ್ ಅಂದರೆ ಸಾವಿಗೆ ಸಹಾಯ ಮಾಡುವಂಥ ಅಕ್ವೈರ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ ಅಂತೇಳಿ ಕರ್ಕೊಡ್ತಾರೆ ಇದರಿಂದಾಗಿ ಸಹಜವಾಗಿ ಒಮ್ಮೆ ಅಟ್ಯಾಕ್ ಆಯ್ತಂದ್ರೆ ಆ ಮನುಷ್ಯ ಗೋತ ನಕ್ಕಿ ಅಂತೇಳಿ ಖಾತ್ರಿ ಆಗಿದ್ದು. ಆದ್ಮೇಲೆ ಇವತ್ತು ಔಷಧ ಸಾಕಷ್ಟು ಬಂದಿದ್ದಾವೆ. ಒಟ್ಟು ಏನೋ ಪ್ರಯತ್ನ ಮಾಡಿ ಇವತ್ತೇನೋ ಕಂಟ್ರೋಲಿಗೆ ತಂದಿದ್ದಾರೆ ಒಂದು ಹಂತದವರೆಗೆ ಅಂತೇಳಿ. ಅದ್ರ ಜೊತೆಗೆ ಒಂದು ಮಹತ್ವದ್ದು ಏನಪ್ಪ ಅಂತಂದ್ರೆ ಓಪನ್ ಆಗಿ ನಡೀತಿರುವಂಥ ವೇಶ್ಯಾವಾಟಿಕೆಗಳು ಇವತ್ತು ಕಡಿಮೆ ಆಗಿಬಿಟ್ಟಿದ್ದಾವೆ. ಹೆಣ್ಮಕ್ಳು ತಮ್ಮ ಬಾಳೆಗೆ ಎತ್ತಿದ್ದಾರೆ, ಮದುವೆ ಮಾಡ್ಕೊಂಡು ಅನ್ನೋಂಥದ್ದು ಒಂದು ಭಾಳ ಸಂತೋಷ ಪಡೋ ವಿಷಯ. ಆದರೂ ಇನ್ನೂ ಅದ ಅನ್ನುವಂಥ ಭಯ ಮಾತ್ರ ಯಾರನ್ನು ಬಿಟ್ಟಿಲ್ಲ. ಅದರಲ್ಲೂ ಕೋವಿಡ್ ಬಂದ ಮೇಲೆ ಇದನ್ನು ಮರೆತು ಬಿಟ್ಟಿದ್ರು. ಕೋವಿಡು ಹೇಗಾಗಿ ದಪ್ಪ ಬಿದ್ದು ಹೋಗುವಂಥ ಒಬ್ಬ ಹಿರಿಗಳು ಹೆಂಗೆ ಕಾರ್ಯ ಸಿಕ್ಕ ಸತ್ತು ಹೋಗ್ತಾರೆ ಹಂಗೆ ಅಂತ ಹೇಳಿದಾಗ ಇದು ಯಾವ ದೊಡ್ಡ ರೋಗ ಅಲ್ಬೇಡಪ್ಪ ಅಂತೇಳಿ ನಾವು ಸಮಾಧಾನ ಮಾಡ್ಕೊಂಡಿದ್ವಿ. ಬಟ್ ಆದರೂ ಇತ್ತೀಚೆಗೆ ಹಾವೇರಿಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ಏಡ್ಸ್ ಬದಲಾಗಿ. ಯಾಕೆ ಬಂದಿದ್ದು ಕಾರ್ಯ ಮಾಡಬೇಕು? ಇವತ್ತು ನಮ್ಮಲ್ಲಿ ಇಲ್ಲಪ್ಪ, ನಮ್ಮಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಕರಿತೀವಲ್ಲ ಟಿ ಬಿ ಇವತ್ತಿಲ್ಲ ಅಂತಂದ್ರೂ ಸಹಿತ ಎಲ್ಲೋ ಒಂದು ಕಡೆ ಅದರದ ವೈರಸ್ಗಳು ಇರ್ತಾವೆ ಅನ್ನುವಂಥ ಕಾರಣಕ್ಕಾಗಿ ಮೇಲೆ ಅದನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಪ್ರಜ್ಞಾವಂತ ನಾಗರಿಕರಿಗೆ ತಿಳಿಸುವಂಥ ಕೆಲಸವನ್ನು ನಮ್ಮ ಆರೋಗ್ಯ ಇಲಾಖೆ ಮಾಡ್ತಾ ಇರ್ತದೆ. ಅಂಥ ಒಂದು ಕೆಲಸವನ್ನು ಇವತ್ತು ಹಾವೇರಿಯಲ್ಲಿ ಮಾಡೋದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಮಿತ್ರರಾದಂತಹ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರು ಹೋಗಿ ಅದರ ಭಾಗವಹಿಸಿ ತಮ್ಮ ಕಷ್ಟಪಾರ್ಜಾತದ ಒಂದು ಏನಪ್ಪ ಅಂತಂದ್ರೆ ಸಂದೇಶ ಕೊಡೋ ಜೊತೆಗೆ ಆರೋಗ್ಯದ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಅವ್ರು ಏನಾಗಲಿ ಅರಿವು ಮೂಡಿಸುವಂಥ ಕೆಲಸ ಮಾಡಿದರು. ಅಲ್ಲಿ ಏನೇನು ನಡೀತು ಹಾವೇರಿ ಅನ್ನೋದು ಈಗ ನಿಮಗೆ ತಿಳಿಸೋ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಜೊತೆ ನಮ್ಗೆ ಎಲ್ಲಾದರೂ ಸಮಸ್ಯೆ ಬಂದು ಎರಡು ಮಾತಾಡುವಂಥದ್ದು ಅಂತ ಹೇಳ್ತಾ ಅಲ್ಲಿ ಏನು ನೋಡಿದ್ರಿ ಸರ್ ಹಾವೇರಿ ಒಳಗೆ ಏನು ಮಾತಾಡಿದ್ರಿ? ಸರ್ ನಮಸ್ಕಾರ ಸರ್. ನಮ್ಮ ಭಾರತ ಸರ್ಕಾರ ರೀ ಏಡ್ಸ್ ಪ್ರಿವೆನ್ಸ್ ಸೊಸೈಟಿ ಬೆಂಗಳೂರು ರೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸರ್ ತಾವು ಹೇಳ್ದಂಗೆ ಸರ್ ಈ ಒಂದು HIV ಸೋಂಕಿನ ಬಗ್ಗೆ ರೀ ಈಗಷ್ಟು ಜನ ಭಾಳಷ್ಟು ಅದನ್ನು ಮರ್ತಾರೋ ಕಡಿಮೆನೂ ಆಗಿದ್ರಿ. ಆದರೂ ನಮ್ಮ ಜನರ ಒಂದು ಸುರಕ್ಷಿತವಾಗಿ ಬಾಳಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಶರೀರ ಭಾಳ ಮಹತ್ವ. ಶರೀರ ಮಾಧ್ಯಮ ಹೌದಲ್ರಿ. ಅದಕ್ಕಾಗಿ ಸರ್ ಎಲ್ಲರೂ ನಾವು ಆರೋಗ್ಯವಾಗಿರಬೇಕು ಅನ್ನುವಂಥದ್ದು. ಯಾಕಂದ್ರೆ ನೀವು ಹೇಳಿದ್ದೀರಿ ಸೌಂಡ್ ಮೈಂಡ್ ಆ್ಯಂಡ್ ಸೌಂಡ್ ಬಾಡಿ ಅಂಥೇಳಿ. ಮತ್ತು ನಮ್ಮ ಕೃಷ್ಣ ಪಾರಿಜಾತದಾಗೂ ಸಹಿತ ರೀ ಇದು ಯದಾ ಹಿ ಧರ್ಮಶಾಸ್ತ್ರ ಅಲ್ಲ ಸರ್. ಆ ಗೀತೋಕ್ತಿಂದ ರೀ 10 ಹಲವು ಅವತಾರಗಳನ್ನು ತೊಟ್ಟರೂ ಕೂಡ ರೀ ವಿಭೂತಿಗಳನ್ನ ವೈದ್ಯರಲ್ಲಿ ನಾನು ಇದು ಧನ್ವಂತರಿ ಅನ್ನುವಂಥ ಮಾತು ಬರ್ತದೆ ರೀ. ಧನ್ವಂತರಿ ಅನ್ನುವಂಥ ಇದೆ ಸರ್. ಯಾಕಂತಂದರೆ ಎಲ್ಲ ಒಂದು ರೋಗಗಳಿಗೆ ಒಂದು ಚಿಕಿತ್ಸಾ ಇದನ್ನು ಕೊಡುವಂಥದ್ದು ಧನ್ವಂತರಿ ರೀ. ಅದರಲ್ಲಿ ವಿಶೇಷವಾಗಿ ನಮ್ಮ ಆಯುರ್ವೇದ ಪದ್ಧತಿ ಅದಕ್ಕೆ ಬಹಳ ಪ್ರಾಮುಖ್ಯತೆ ಸರ್. ಇವೇನು ಸರ್ ನೀವು ಹೀಗೇನು ಬಂದು ಹೋದವಿಲ್ಲ ಅಥವಾ ಮಾರಕ ರೋಗಗಳು ಇವು ಅಂಥ ರೋಗಗಳಿಗೂ ಕೂಡ ರೀ ಚಿಕಿತ್ಸೆ ಕೊಡುವಂಥ ಒಂದು ಇದು ಸರ್ ನಮ್ಮ ಆಯುರ್ವೇದಾಗಿದೆ ಸರ್. ಅದಕ್ಕೆ ರೀ ಒಂದು ಇದು ಹೇಳ್ತಾರೆ ನೋಡಿ ಸರ್, ಅಮಂತ್ರಂ ಅಕ್ಷರ ನಮ್ಮ ನಾಸ್ತಿ ಮೂಲ